ಘೋರ ಗರ್ವಭಂಗ ಮುಖಭಂಗಕ್ಕೆ ಒಳಗಾಗಿರುವ ಟ್ರಂಪ್ ಈಗ ಒಂದು ಅಪಾಯಕಾರಿ ಕೆಲಸ ಮಾಡಲು ಹೊರಟಿದ್ದಾರೆ. ಟ್ರಂಪ್ ಈಗ ಒಂದು ಅಪಾಯಕಾರಿ ಕೆಲಸ ಮಾಡಲು ಹೊರಟಿದ್ದಾನೆ. ಇಡೀ ಜಗತ್ತು ಅಲ್ಲೋಲ ಕಲ್ಲೋಲ ಆಗಬಹುದು ಅಂತ ಒಂದು ಅಪಾಯಕಾರಿ ಕೆಲಸಕ್ಕೆ ಟ್ರಂಪ್ ಕೈ ಹಾಕಲು ರೆಡಿಯಾಗಿದ್ದಾನೆ. ಏನಪ್ಪ ಅಂದರೆ, ಈಗಾಗಲೇ ಯುದ್ಧ ಆರಂಭವಾಗಿ 1 ತಿಂಗಳಾಗುತ್ತಾ ಬಂತು. ಇರಾನ್ ಹಿನ್ನಡೆ ಆಗುತ್ತಿಲ್ಲ. ಇರಾನ್ ತನ್ನ ದಾಳಿಗಳನ್ನು ನಿಲ್ಲಿಸ್ತಾ ಇಲ್ಲ. ಇರಾನ್ ದಿನದಿಂದ ದಿನಕ್ಕೆ ಪ್ರಬಲವಾಗ್ತಾಯಿದೆ. ಎಲ್ಲೆಡೆ ಅಮೇರಿಕಕ್ಕೆ ಮುಖಭಂಗ ಆಗ್ತಾಯಿದೆ. ಇರಾನ್ ಇಸ್ರೇಲನ್ನು ಪುಡಿಗಟ್ಟುತ್ತಾ ಇದೆ. ಈ ಕಡೆ ಅಮೇರಿಕದ ಸೇನಾ ನೆಲೆಗಳ ಮೇಲೆ ದಾಳಿ ನಡೆಸುತ್ತಲೇ ಇದೆ ನಿರಂತರ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೇರಿಕಕ್ಕೆ ದೊಡ್ಡ ಮುಖಭಂಗ ಆಗಿದೆ. ಬಹುಶಃ ಅಮೇರಿಕದ ಇತಿಹಾಸದಲ್ಲೇ ಇದು ಮೊದಲ ಬಾರಿಗೆ ಇರಬೇಕು ಅಂತ ಅನಿಸ್ತಾ ಇದೆ. ಈ ರೀತಿಯ ಮುಖಭಂಗಕ್ಕೆ ಅಮೇರಿಕ ಪ್ರಬಲವಾಗಿ ತಿರುಗೇಟು ನೀಡಲು ತಯಾರಾಗಿದೆ. ಟ್ರಂಪ್ ಒಂದು ಅಪಾಯಕಾರಿ ಹೆಜ್ಜೆ ಇಡಲು ರೆಡಿಯಾಗಿದ್ದಾನೆ ಎನ್ನುವ ಸುದ್ದಿ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಹರಿದಾಡ್ತಿದೆ. ಈಗಾಗಲೇ ಇರಾನ್ ಇಸ್ರೇಲನ್ನು ಪುಡಿಗಟ್ಟುತ್ತಿದೆ. ಈ ವಿಡಿಯೋ ನೋಡಿ. ಅಮೇರಿಕದ ಸೇನಾ ನೆಲೆಗಳ ಮೇಲೆ ಸೌದಿ, ಕುವೈಟ್, ಈಗ ಕತಾರ್ ಮೇಲೆ ದಾಳಿ ನಡೆಸ್ತಿಲ್ಲ. ಇನ್ನು ಇರಾನ್ ಸುತ್ತಮುತ್ತ ಇರುವ ಎಲ್ಲ ಅಮೇರಿಕದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡುತ್ತಾರೆ. ಅಮೇರಿಕದ USC ಅಬ್ರಹಾಂ ಲಿಂಕನ್ ಅದರ ಮೇಲೆ ದಾಳಿ ನಡೆಯುತ್ತಿದೆ. ಅಮೇರಿಕದ ಫೈಟರ್ ಜೆಟ್ಗಳ ದರಶೆಯಾಗಿದೆ. ಇದರ ತೀವ್ರ ಮುಖಭಂಗ ಆಗಿದೆ ಅಮೇರಿಕಕ್ಕೆ. ಈಗ ಅದಕ್ಕೆ ಒಂದು ಪ್ರತಿಕಾರ ತೀರಿಸಬೇಕಲ್ಲ, ಹೇಗಾದರೂ ಮಾಡಿ ಮುಖಭಂಗ ಆಗಿದ್ದಕ್ಕೆ ಒಂದು ಗೆಲುವನ್ನು ತೋರಿಸಬೇಕಲ್ಲ. ಅದಕ್ಕೋಸ್ಕರ ಟ್ರಂಪ್ ಈಗ ಒಂದು ದೊಡ್ಡ ಅನಾಹುತಕಾರಿ ಹೆಜ್ಜೆ ಇಡಲು ತಡೆಯಾಗಿದೆ. ಏನದು ನೋಡೋಣ ಬನ್ನಿ. ಇರಾನ್ನ ಒಂದು ಪ್ರಮುಖ ಏರ್ಲೈನ್, ಬಹುಶಃ ಇರಾನ್ನ ಜೀವನಾಡಿ ಅಂತಲೇ ಹೇಳ್ಬೋದು, ಕಾರ್ಗ್ ಏರ್ಲೈನ್, ನೀವು ಹೆಸರು ಕೇಳಿರ್ಬೋದು. ಇರಾನ್ನ ಸಂಪೂರ್ಣ ತೈಲ ಸಂಪತ್ತು ಏನಿದೆ, 90% ತೈಲ ಸಂಪತ್ತು ಈ ಕಾರ್ಗ್ ಐಲ್ಯಾಂಡ್ನಲ್ಲೇ ಇದೆ. ಅಲ್ಲಿಂದಲೇ ಎಲ್ಲ ಕಡೆಗೆ ಹೋಗೋದು ಬರುವುದು, ಅಲ್ಲಿಂದ ರಿಫೈನರಿ ಎಲ್ಲ ಇದೆ. ಅದರ ಮೇಲೆ ಏನಾದರೂ ಆದರೆ ಇರಾನ್ಗೆ ಭಾರಿ ಹಾನಿ ಆಗುತ್ತದೆ. ಇರಾನ್ನ ಜೀವನೇ ಅದರಲ್ಲಿ ಇದೆ ಅಂತ ಹೇಳ್ಬೋದು ಕಾರ್ಗ್ ಐಲ್ಯಾಂಡ್ನಲ್ಲಿ. ಆ ಕಾರ್ಗ್ ಐಲ್ಯಾಂಡ್ ಮೇಲೆ ಹಕ್ಕು ಸಾಧಿಸಲು ಕಾರ್ಗ್ ಐಲ್ಯಾಂಡನ್ನು ಆಕ್ರಮಿಸಿಕೊಂಡು ತನ್ನ ಕೈವಶ ಮಾಡಲು ಟ್ರಂಪ್ ಪ್ಲ್ಯಾನ್ ಹಾಕಿದ್ದಾರೆ ಅನ್ನೋದು ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲಿ ಸುದ್ದಿ ಆಗುತ್ತಾ ಇದೆ. ಟ್ರಂಪ್ ಏನು ಮಾಡ್ಬೋದು? ಅಷ್ಟು ಸುಲಭನ? ಕಾರ್ಗ್ ಐಲ್ಯಾಂಡ್ ಅನ್ನೋದು ಇರಾನ್ನ ಒಂದು ಭದ್ರಕೋಟೆ. ಅದರ ಸುತ್ತಲೂ ಸಮುದ್ರ ಇರುವುದರಿಂದ ಅದರ ಸುತ್ತಲೂ ಎಲ್ಲ ರೀತಿಯ ಇರಾನ್ ತನ್ನ ರಕ್ಷಣಾ ವ್ಯವಸ್ಥೆ ಮಾಡಿಕೊಂಡಿದೆ. ಕ್ಷಿಪಣಿ ವ್ಯವಸ್ಥೆ ಇರ್ಬೋದು, ಸಮುದ್ರದಲ್ಲಿ ಮೈನಿಂಗ್ ಬಾಂಬ್ ಇರ್ಬೋದು, ಅಥವಾ ಅದರ ಹೊರಗಡೆ ಇರುವ ಬೆಟ್ಟ ಗುಡ್ಡಗಳಲ್ಲಿ ಕ್ಷಿಪಣಿಯಲ್ಲಿ ಎಲ್ಲವನ್ನು ಮಾಡಿಕೊಂಡಿದೆ. ಇಂಥ ಒಂದು ಜಾಗಕ್ಕೆ
ಟ್ರಂಪ್ ತನ್ನ ಮಿಲಿಟರಿಯನ್ನು ಕಳಿಸಲು ತಯಾರಾಗಿದ್ದಾರೆ. ಈ ಕಾರ್ಗಿಲ್ ಐಲ್ಯಾಂಡ್ಗೆ ಏನಾದರೂ ಆದರೆ ಜಗತ್ತಿನ ಎಲ್ಲ ದೇಶಗಳಲ್ಲಿ ತೈಲ ಮತ್ತು ಗ್ಯಾಸ್ಗೆ ಹಾಹಾಕಾರ ಉಂಟಾಗಲಿ. ಜಗತ್ತೊಂದು 50 ವರ್ಷ ಹಿಂದಕ್ಕೆ ಹೋದರೂ ಆಶ್ಚರ್ಯ ಇಲ್ಲ ತೈಲ ಮತ್ತು ಗ್ಯಾಸ್ನ. ಇಲ್ಲಿ ಕಮಾಂಡೋಗಳನ್ನು ಇಳಿಸುವುದು ಅಥವಾ ನೌಕೆ ಮೂಲಕ ದಾಳಿ ನಡೆಸುವುದು ಇನ್ನಿತರ ಪ್ಲ್ಯಾನ್ ಬಗ್ಗೆ ಚರ್ಚೆ ನಡೀತಾ ಇದೆ. ಅಷ್ಟು ಸುಲಭವೇನಲ್ಲ ಇದನ್ನು ಆಕ್ರಮಿಸುವುದು. ಆದರೂ ಟ್ರಂಪ್ ತಮಗಾಗಿರೋ ಮುಖಭಂಗಕ್ಕೆ ಒಂದು ಸೇಡು ತೀರಿಸಲು ಇದನ್ನು ಆಕ್ರಮಿಸಿಕೊಂಡು ಕೈವಶ ಮಾಡಿಕೊಂಡ್ರೆ ಅಮೆರಿಕಕ್ಕೆ ಕೂಡ ಲಾಭ ಇದೆ. ತೈಲ ಸಂಪತ್ತು, ಅಪಾರ ತೈಲ ಸಂಪತ್ತಿನ ಐರ್ಲ್ಯಾಂಡ್ ಆ ರೀತಿ ಒಂದು ಅಪಾಯಕಾರಿಯಾದ ಕೆಲಸ ಮಾಡಲು ಹೊರಟಿದ್ದಾನೆ ಟ್ರಂಪ್. ನೋಡೋಣ ಮುಂದಕ್ಕೆ ಏನಾಗ್ತದೆ ಅಂತ. ನಮಸ್ಕಾರ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಒತ್ತಿ, ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ.